Hi students, welcome back to Arsu Learning Classes channel. ನಾವು ಏನು ಮಾಡ್ರಿ ಇವತ್ತು ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋನ ಕೊಟ್ಟಾಗ ಯಾವ ಥರ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಫಾರ್ಮ್ ಮಾಡೋದು ಅಂತ ಹೇಳಿ ನೋಡೋಣ್ರಿ. ಸೊ ನೋಡಿರಿ, ಫಸ್ಟ್ ಕ್ವಶನು, ಭಾನು ಆ್ಯಂಡ್ ಭೂಮಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ sharing profits and loss in the ratio of 2:1. Following is their balance sheet as on 31/3/2025. ಸೊ ಭಾನು ಭೂಮಿ ಏನಂದ್ರೆ ಪಾರ್ಟ್ನರ್ಸ್ ಅದಾರ. ಸೊ ಅವ್ರದ್ದು ಏನು ಮಾಡ್ಯಾರ, ಪ್ರಾಫಿಟ್ ಆ್ಯಂಡ್ ಲಾಸನ್ನು 2:1 ಒಳಗೆ ಅವ್ರಿಬ್ರು ಏನು ಮಾಡ್ತೀವಿ, ಹಂಚ್ಕೋತೀವಿ ಅಂತ ಹೇಳಿ ಏನು ಮಾಡ್ಕೊಂಡಾರ, ಕೊಟ್ಟಾರ. ಸೊ ಅವ್ರ ಬ್ಯಾಲೆನ್ಸ್ ಶೀಟನ್ನು ಇಲ್ಲಿ ಕೊಟ್ಟಾರ್ರಿ. ಸೊ ಫಸ್ಟ್ ಬ್ಯಾಲೆನ್ಸ್ ಶೀಟನ್ನು ನೋಡ್ಕೊಂಡ್ಬಿಡ್ನು. ಲಯಬಿಲಿಟೀಸ್ ಫಸ್ಟು, ಆಮೇಲೆ ಅಸೆಟ್ಸ್ ನೋಡ್ಕೊಂಡು. ಲಯಬಿಲಿಟೀಸ್ ನೋಡ್ರಿ, ಕ್ರೆಡಿಟರ್ಸ್ 20,000, ಬಿಲ್ಸ್ ಪೇಯಬಲ್ 4,000, ಜನರಲ್ ರಿಸರ್ವ್ 6,000, ಕ್ಯಾಪಿಟಲ್ಸು ಭಾನುದು 80,000, ಭೂಮಿದು 40,000. ಸೊ ಟೋಟಲ್ ಎಷ್ಟೈತ್ರಿ, 1,50,000 ಐತಿ. ಅಗೇನ್ ನೋಡ್ರಿ, ಅಸೆಟ್ ಸೈಡ್ ಕ್ಯಾಶ್ ಇನ್ ಹ್ಯಾಂಡ್ 37,000, ಸ್ಟಾಕು 25,000, ಬಿಲ್ಡಿಂಗ್ಸ್ 40,000, ಡೆಬ್ಟರ್ಸ್ 17,000 ಐತ್ರಿ. ಲೆಸ್ PDD ಅದ್ರೊಳಗೆ ಎಷ್ಟು 15,000 ಮಾಡ್ಯಾರ. ಸೊ ಎಷ್ಟಾಗೈತ್ರಿ, 15,500. ಫರ್ನಿಚರ್ 45,500 ಐತಿ. ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ 80,000 ಐತಿ. 18,000, ಟೋಟಲ್ 1,50,000. ಸೊ ಇಷ್ಟು ಭಾನುಭೂಮಿದು ಬ್ಯಾಲೆನ್ಸ್ ಶೀಟ್ ಐತ್ರಿ. ಸೊ ಇಲ್ಲೇನು ಮಾಡ್ಯಾರ, ಟರ್ಮ್ಸನ್ನು ಕೊಟ್ಟಾರ. ಸೊ ನೋಡ್ನು ಏನೇನು ಐತಿ ಅಂತ. ಆನ್ 1/4/2025 ಆಕಾಶ್ ಈಸ್ ಅಡ್ಮಿಟೆಡ್ ಇನ್ ಟು ಪಾರ್ಟ್ನರ್ಶಿಪ್ ಆನ್ ದ ಫಾಲೋವಿಂಗ್ ಟರ್ಮ್ಸ್. ಸೊ ನೋಡ್ರಿ, ಆಕಾಶ್ ಏನು ಮಾಡ್ಯಾನ, ಅವ್ರಿಗೆ ಏನು ಮಾಡ್ಯಾನ ಆಕಾಶ್ ರೀ. ಸೊ ಅವ್ರ ಪಾರ್ಟ್ನರ್ಶಿಪ್ಪಿಗೆ ಬಂದಾನ. ಸೊ ನೋಡ್ರಿ, ನೆಕ್ಸ್ಟ್ ಆಕಾಶ್ ಶುಡ್ ಬ್ರಿಂಗ್ 29,000 ಆ್ಯಸ್ ಕ್ಯಾಪಿಟಲ್. ಗುಡ್ವಿಲ್ ಆಫ್ ದಿ ಫರ್ಮ್ ಈಸ್ ವ್ಯಾಲ್ಯೂಡ್ 24,000. ಸ್ಟಾಕ್ ಈಸ್ ಟು ಬಿ ಇನ್ಕ್ರೀಸ್ಡ್ ಬೈ 10%. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್ ಈಸ್ ಇನ್ಕ್ರೀಸ್ಡ್ ಟು 2,500. Capital accounts of partners are to be adjusted in their new profit sharing ratio 3:2:1 based on Akash capital before adjusting goodwill. Adjustments to be made in cash. Sacrifice ratio of old partners is 1:0. ಸೊ ನೋಡ್ರಿ, ಇಲ್ಲಿ ಏನು ಮಾಡ್ಯಾರ, ಓಲ್ಡ್ ರೇಷಿಯೋ ಕೊಟ್ಟಾರ. ಸೊ ಅಗೇನ್ ಕ್ಯಾಪಿಟಲ್ ಅಕೌಂಟಿಂದ ಏನು ಪಾರ್ಟ್ನರ್ಸ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ 3:2:1 ಕೊಟ್ಟಾರ. ಸೊ ನಾವು ಈಗ ಏನು ಮಾಡಬೇಕಾಗೈತಿ, ಆಕಾಶ್ ಕ್ಯಾಪಿಟಲ್ಲಿ ಗುಡ್ವಿಲ್ಲನ್ನು ಅಡ್ಜಸ್ಟ್ಮೆಂಟ್ ಮಾಡಬೇಕೈತಿ. ಯಾವ ರೀತಿ ಮಾಡಬೇಕೈತಿ ಅಂದ್ರೆ ಅಮೌಂಟ್ ರೂಪದಲ್ಲಿ ಮಾಡಬೇಕೈತಿ. ಸೊ ನೋಡೋಣ್ರಿ ಯಾವ್ಯಾವ ಥರ ಮಾಡೋದಂತ. ಸೊ ಫಸ್ಟ್ ಒನ್, ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಆಫ್ ದ ಫರ್ಮ್. ಫಸ್ಟ್ ಏನು ಮಾಡೋಣ್ರಿ, ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳು. ಸೊ ಫಸ್ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ನೋಡ್ರಿ, ಈ ಕಡೆ ಕ್ರೆಡಿಟ್ ಸೈಡ್, ಈ ಕಡೆ ಡೆಬಿಟ್ ಸೈಡ್. ಪರ್ಟಿಕ್ಯುಲರ್ಸ್, ಅಮೌಂಟ್, particulars, amount. ಸೊ ನೋಡ್ರಿ, ನಾವೇನು ಮಾಡಿ ಈಗ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳು. ಸೊ ನೋಡ್ರಿ, ಫಸ್ಟ್ ಇವಂತೂ ಇಲ್ಲೇನಾಗಂಗಿಲ್ಲ, ಬ್ಯಾಲೆನ್ಸ್ ಶೀಟಲ್ಲಿ ಬರ್ತಾವ್ರಿ. ಸೊ ಇಲ್ಲೆಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬರಲ್ಲ. ಸೊ ನೋಡ್ರಿ, ಫಸ್ಟ್ ಏನು ಮಾಡ್ಕೋಬೇಕು, ಈಗ ನೋಡ್ರಿ, ಸ್ಟಾಕ್ ಈಸ್ ಆಕಾಶ್ ಶುಡ್ ಬ್ರಿಂಗ್ ಕ್ಯಾಪಿಟಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗ್ತೈತ್ರಿ. ಗುಡ್ವಿಲ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗ್ತೈತ್ರಿ. ಸೊ ಸ್ಟಾಕ್ ಈಸ್ ಟು ಬಿ ಇನ್ಕ್ರೀಸ್ಡ್ ಬೈ 10%. ಸೊ ಸ್ಟಾಕ್ ಇನ್ಕ್ರೀಸ್ ಆಗೈತೆ ಅಂದರೆ ಇದೇನು ಹೋಗ್ತೈತ್ರಿ, ಕ್ರೆಡಿಟ್ ಸೈಡ್ ಹೋಗ್ತೈತಿ. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್ ಈಸ್ ಇನ್ಕ್ರೀಸ್ಡ್ ಟು 2,500. ಸೊ ಇದೆಲ್ಲಿ ಹೋಗ್ತೈತಿ ನೋಡ್ರಿ, ಡೆಬಿಟ್ ಸೈಡ್ ಹೋಗ್ತೈತ್ರಿ. ನೆಕ್ಸ್ಟ್ ನೋಡ್ರಿ, ಕ್ಯಾಪಿಟಲ್ ಅಕೌಂಟ್ಸ್ ಇದು ಏನಾಗ್ತೈತೆ ರೀ, ಕ್ಯಾಪಿಟಲ್ ಅಕೌಂಟು ಬ್ಯಾಲೆನ್ಸ್ ಶೀಟಿಗೆ ಹೋಗ್ತೈತೆ ರೀ. ಸ್ಯಾಕ್ರಿಫೈಸ್ ರೇಷಿಯೋನು ಇಲ್ಲಿ ಬರಂಗಿಲ್ಲ ರೀ. ಸೊ ಏನೇನು ನಾವು ಎಂಟ್ರಿ ಮಾಡ್ಕೋಬೇಕು ರೀ, ಸ್ಟಾಕ, ಆಮೇಲೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್. ಸೊ ನೋಡಿರಿ, ಸ್ಟಾಕ್ ಈಸ್ ಟು ಬಿ ಇನ್ಕ್ರೀಸ್ಡ್ ಬೈ 10% ಐತಿ. ಸೊ ಸ್ಟಾಕ್ ಎಷ್ಟೈತಿ ನೋಡಿರಿ, ಇಲ್ಲಿ ಸ್ಟಾಕ್ 25,000 ಐತ್ರಿ. ಸೊ
ಬೈ ಸ್ಟಾಕ್ಸ್. ಸೊ ನೋಡಿರಿ ಸ್ಟಾಕ್ಸ್ ಎಷ್ಟೈತೆ ರೀ 25,000. ಎಷ್ಟು ಇನ್ಕ್ರೀಸ್ ಆಗೈತೆ ರೀ 10%. ಸೊ ನೋಡಿರಿ 25,000 ಇಂಟು 10%. ಸೊ ಎಷ್ಟಾಗ್ತೈತೆ ರೀ 2,500. 2,500. ನೆಕ್ಸ್ಟ್ ನೋಡಿರಿ ಇನ್ನೊಂದು ಏನೈತೆ ರೀ PDD ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಬ್ಟ್ಸ್ ಈಸ್ ಇನ್ಕ್ರೀಸ್ ಟು 2,500 ಐತೆ ರೀ. ಸೊ ಇದು ಏನಾಗ್ತೈತೆ ರೀ ಇಲ್ಲೊಂದು ಎಷ್ಟೈತೆ ನೋಡಿರಿ PDD 1,500 ಐತಿ. ಸೊ ಎಷ್ಟು ಇನ್ಕ್ರೀಸ್ ಆಗೈತೆ ರೀ 2,500. ಸೊ 2 PDD ನೋಡಿರಿ ಬ್ರ್ಯಾಕೆಟ್ ಒಳಗೆ 2,500 ಮೈನಸ್ 1,500. ಸೊ ಎಷ್ಟಾಗ್ತೈತೆ ನೋಡಿರಿ 1,000. ಸೊ ನೋಡಿರಿ ಉಳ್ದದ್ದು ಏನು ನಮಗಿಲ್ಲಿ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಯಾಕಂದ್ರೆ ಅಲ್ಲಿ ಯಾವುದೂ ಎಂಟ್ರಿ ಮಾಡೋದು ಬಂದೇ ಇಲ್ಲ ರೀ. ಸೊ ನೋಡಿರಿ ಈಗ 2,500 1,000 ತೆಗೆದ್ರೆ ಎಷ್ಟು ಬರ್ತೈತೆ ರೀ 1,500 ಬರ್ತೈತಿ. ಸೊ 1,500 ನಾವೇನು ಮಾಡ್ಬೇಕು ರೀ ಬಾನು ಆ್ಯಂಡ್ ಭೂಮಿಗೆ ಏನು ಮಾಡ್ಬೇಕು ರೀ 2:1 ಅನುಪಾತದೊಳಗೆ ಪ್ರಾಫಿಟನ್ನು ಶೇರ್ ಮಾಡಬೇಕು. ಸೊ ನೋಡಿರಿ 2 ಪ್ರಾಫಿಟ್ ಟ್ರಾನ್ಸ್ಫರ್ಡ್ 2. ಸೊ ನೋಡಿರಿ ಫಸ್ಟ್ ಬಾನು ಐತ್ರಿ. ಸೊ ಬಾನು ಸೊ ಯಾವ ಥರ ಬರ್ತೈತೆ ರೀ 2/3 ಇಂಟು 1,500. 3 1 ಹೋಗ್ತೈತೆ ರೀ 3 5 ಹೋಗ್ತೈತೆ ರೀ. ಸೊ ಎಷ್ಟೈತೆ ರೀ 5 ಇಂಟು 2 ಎಷ್ಟಾಗ್ತೈತೆ ರೀ 10 ಆಗ್ತೈತೆ ರೀ. ಸೊ 1,000. ನೆಕ್ಸ್ಟ್ ಭೂಮಿ ರೀ. ಸೊ ಭೂಮಿದು ಏನು ಬರ್ತೈತೆ ರೀ 1/3 ಇಂಟು 1,500. ಸೊ 500 ಇಂಟು 1 500. ಸೊ ಎಷ್ಟಾಯ್ತು ರೀ 1,500. ಸೊ ಈಗೇನಾಯ್ತು ರೀ ಇದು 2,500 ಟೋಟಲ್. ಇದು 2,500. ಈಗೇನಾಯ್ತು ರೀ ನಮ್ದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮುಗೀತು. ಇನ್ನು ನೆಕ್ಸ್ಟ್ ರೀ ಇನ್ನೇನು ರೆಡಿ ಮಾಡ್ಬೇಕು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ರೆಡಿ ಮಾಡಬೇಕು. ಸೊ ನೋಡಿರಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ರೀ. ಸೊ ನೋಡಿರಿ ಕ್ರೆಡಿಟ್ ಸೈಡ್ ಡೆಬಿಟ್ ಸೈಡ್ ಪರ್ಟಿಕ್ಯುಲರ್ಸ್. ಸೊ ನೋಡಿರಿ ಪಾರ್ಟ್ನರ್ಸ್ ಯಾರ್ಯಾರು ಅದಾರ ರೀ ಫಸ್ಟ್ ಬಾನು ಭೂಮಿ ಆಕಾಶ್. ಮತ್ತು ನೋಡಿರಿ ಪರ್ಟಿಕ್ಯುಲರ್ಸ್. ಸೊ ನೋಡಿರಿ ಬಾನು ಭೂಮಿ ಆಕಾಶ್. ಸೊ ನೋಡಿರಿ ಫಸ್ಟು ನಾವೇನು ಮಾಡ್ಬೇಕಾಗಿತ್ತು ರೀ ಕ್ರೆಡಿಟ್ ಸೈಡ್ ಏನೇನು ಬರ್ತಾವೆ ಅವತ್ನೆಲ್ಲ ಏನು ಮಾಡಿ ಎಂಟ್ರಿ ಮಾಡ್ಕೊಂಬಿಡೋಣ್ರಿ. ಸೊ ನೋಡಿರಿ ಲಯಬಿಲಿಟಿ ಸೈಡ್ ಬಂದೈತಿ ರೀ. ಸೊ ಲಯಬಿಲಿಟಿ ಸೈಡ್ ಬಂದಿದ್ದನ್ನು ನಾವೇನು ಮಾಡ್ಬೇಕು ರೀ ಅಲ್ಲಿ ಕ್ರೆಡಿಟ್ ಸೈಡ್ ಇದು ಮಾಡ್ಕೋಬೇಕು ರೀ. ಸೊ ಕ್ಯಾಪಿಟಲ್ಸ್ ನೋಡಿರಿ ಬಾನುಂದು ಎಷ್ಟು ಐತೆ ರೀ 80,000 ಐತಿ, ಭೂಮಿದ 40,000 ಐತಿ. ಸೊ ಇದನ್ನೇನು ಮಾಡ್ಬೇಕು ರೀ ಬೈ ಬ್ಯಾಲೆನ್ಸ್ BD ಅಂತ ಎಂಟ್ರಿ ಮಾಡ್ಕೋಬೇಕು. ಬೈ ಬ್ಯಾಲೆನ್ಸ್ BD ಅಂತ ಎಂಟ್ರಿ ಮಾಡಿಕೊಂಡು ಸೊ ಬಾನುಂದು ಎಷ್ಟೈತೆ ರೀ 80,000, ಭೂಮಿದು ಎಷ್ಟೈತೆ ರೀ 40,000. ಸೊ ಇಲ್ಲಿ ಆಕಾಶದೇನಾಗಲ್ಲ ಎಂಟ್ರಿ ಆಗಂಗಿಲ್ಲ. ಸೊ ನೆಕ್ಸ್ಟ್ ನೋಡಿರಿ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಬಾನುಗೆ ಎಷ್ಟಾಗೈತೆ ರೀ 1,000 ಬಂದೈತಿ, ಭೂಮಿಗೆ 500 ಏನಾಗೈತೆ ರೀ ಪ್ರಾಫಿಟ್ ಬಂದೈತಿ. ಸೊ ಇದನ್ನು ರೀ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್
ಸೊ ನೋಡಿರಿ ಬಾನುಂದು ಎಷ್ಟು ರೀ 1000, ಭೂಮಿದು 500. ಸೊ ಆಕಾಶದಿಲ್ಲ ರೀ. ನೆಕ್ಸ್ಟ್ ನೋಡಿರಿ ಮತ್ತೇನೈತ್ರಿ ಜನರಲ್ ರಿಸರ್ವ್. ಸೊ ಜನರಲ್ ರಿಸರ್ವ್ ಐತಿ. ಸೊ ನೋಡಿರಿ ಇದನ್ನು ಏನು ಮಾಡ್ಬೇಕು ರೀ, ಬಾನು ಮತ್ತು ಭೂಮಿಗೆ ಹಂಚಿಕೆ ಮಾಡ್ಬೇಕು. ಯಾವ ಅನುಪಾತದೊಳಗೆ ರೀ, 2:1 ಬೈ ಜನರಲ್ ರಿಸರ್ವ್. ನೋಡಿರಿ ಎಷ್ಟೈತ್ರಿ, 6000 ಇನ್ 2:1. ಸೊ ಬಾನುಗೆ 4000 ಹೋಗ್ತೈತ್ರಿ, ಭೂಮಿಗೆ 2000 ಹೋಗ್ತೈತಿ. ಸೊ ಆಕಾಶ ಇಲ್ಲ. ನೆಕ್ಸ್ಟ್ ನೋಡಿರಿ ಇದೆಲ್ಲ ಈಗ ಮುಗೀತು ರೀ, ಕ್ಯಾಪಿಟಲ್ಸ ಇದೆಲ್ಲ ಮುಗೀತು ರೀ. ನೆಕ್ಸ್ಟ್ ನೋಡಿರಿ ಈ ಕ್ಯಾಶ್ ಇನ್ ಹ್ಯಾಂಡ್ ಅಂತೂ ಏನಾಗ್ತೈತೆ ರೀ, ಬ್ಯಾಲೆನ್ಸ್ ಶೀಟಿಗೆ ಹೋಗ್ತೈತಿ. ಸೊ ನೋಡಿರಿ ಇಲ್ಲೇನಿಲ್ಲ. ನೆಕ್ಸ್ಟ್ ಇನ್ನು ನೋಡಿರಿ ಆಕಾಶ್ ಶುಡ್ ಬ್ರಿಂಗ್ 29,000 ಆ್ಯಸ್ ಕ್ಯಾಪಿಟಲ್. ಸೊ ನೋಡಿರಿ ಇಲ್ಲಿ ನಾವೇನು ಮಾಡ್ಬೇಕು ರೀ, ಬೈ ಕ್ಯಾಶ್ ಹಾಕ್ಬೇಕ್ರಿ. ಸೊ ಆಕಾಶ್ 29,000 ನಾವೇನು ಮಾಡ್ಬೇಕ್ರಿ, ಅದನ್ನ ಡೈರೆಕ್ಟಾಗಿ ಕ್ಯಾಪಿಟಲ್ ಅಕೌಂಟ್ ಅಂತ ಮಾಡೋಕ್ಕೆ ಬರಲ್ಲ, ಬೈ ಕ್ಯಾಶ್ ಅಂತ ಮಾಡ್ಬೇಕ್ರಿ 29,000. ನೆಕ್ಸ್ಟ್ ನೋಡಿರಿ ಗುಡ್ವಿಲ್ ಆಫ್ ದ ಫರ್ಮ್ ಈಸ್ ವ್ಯಾಲ್ಯೂಡ್ ಎಟ್ 24,000. ಸೊ ನೋಡಿರಿ ಈ 24,000 ನಾವು ಯಾವ ಥರ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ನೋಡಿರಿ ಇಲ್ಲಿ ಏನು ಕೊಟ್ಟಾರ, ಅಗೇನ್ ಅದನ್ನ ಕೊಟ್ಟಾರೆ. ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್ ಆರ್ ಟು ಬಿ ಅಡ್ಜಸ್ಟೆಡ್ ಇನ್ ದೇರ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:2:1 ಬೇಸ್ಡ್ ಆನ್ ಆಕಾಶ್ ಕ್ಯಾಪಿಟಲ್ ಆಫ್ಟರ್ ಅಡ್ಜಸ್ಟಿಂಗ್ ಗುಡ್ವಿಲ್ ಅಡ್ಜಸ್ಟ್ಮೆಂಟ್ಸ್ ಟು ಬಿ ಮೇಡ್ ಇನ್ ಕ್ಯಾಶ್. ಸೊ ಏನು ಮಾಡಬೇಕ್ರಿ, ಕ್ಯಾಪಿಟಲ್ ಅಕೌಂಟನ್ನು ಎಂಟ್ರಿ ಮಾಡೋಕ್ಕಿಂತ ನಾವೇನು ಮಾಡ್ಬೇಕು ರೀ, ಗುಡ್ವಿಲನ್ನು ಏನು ಮಾಡಬೇಕು, ಅಡ್ಜಸ್ಟ್ಮೆಂಟ್ ಮಾಡಬೇಕಾಗೈತಿ. ಸೊ ನೋಡಿರಿ ಇಲ್ಲಿ ಪಾಯಿಂಟ್ ಮಾಡೋಣ್ರಿ, ಏನಂತ ಮಾಡೋಣ ಅಂದ್ರೆ ಆಕಾಶ್ ಶೇರ್ ಆಫ್ ಗುಡ್ವಿಲ್. ಸೊ ನೋಡಿರಿ ಇದನ್ನೇ ಎಷ್ಟಿದೆ ನೋಡಿರಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 3:2:1 ಐತಿ. ಸೊ ಆಕಾಶ್ ಡೇಟ್ ಆಗ್ತೈತಿ 1/6 ಆಗ್ತೈತಿ. ಸೊ ನೋಡಿರಿ 1/6 ಇಂಟು 24,000. ಸೊ ಎಷ್ಟಾಗ್ತೈತಿ ನೋಡಿರಿ, 4,000 ಆಗ್ತೈತಿ. ಸೊ ಇದನ್ನೇನಂತ ಎಂಟ್ರಿ ಮಾಡ್ಬೇಕು ನೋಡಿರಿ, ಬೈ ಆಕಾಶ್ ಕ್ಯಾಪಿಟಲ್ ಅಕೌಂಟ್ ಶೇರ್ ಆಫ್ ಗುಡ್ವಿಲ್ ಸೊ ಸ್ಯಾಕ್ರಿಫೈಸ್ ರೇಷಿಯೋನು ಎಷ್ಟೈತ್ರಿ, 1:0 ಐತಿ. ಸೊ 1:0 ಇರೋದ್ರಿಂದ, ಆಮೇಲೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 1/6 ಇರೋದ್ರಿಂದ ನಾವೇನು ಮಾಡ್ಬೇಕ್ರಿ ಇಲ್ಲಿ ಆಕಾಶ್ ಅಕೌಂಟ್. ಸೊ ನೋಡಿರಿ ಆಕಾಶ್ ಅಕೌಂಟಿಂದ, ಸೊ ನೋಡಿರಿ ಆಕಾಶ್ ಅಕೌಂಟಿಂದ ಭೂಮಿಗೆ ಎಷ್ಟು ಹೋಗ್ತೈತೆ ರೀ, 4,000 ಹೋಗ್ತೈತೆ ರೀ. ನೆಕ್ಸ್ಟ್ ನೋಡಿರಿ ಬೈ ಕ್ಯಾಶ್. ಸೊ ನೋಡಿರಿ ಬೈ ಕ್ಯಾಶ್. ಸೊ ಇಲ್ಲಿ ಬೈ ಕ್ಯಾಶ್ ಮಾಡಿರಿ, ಇಲ್ಲೇನು ಮಾಡ್ಬೇಕ್ರಿ ನಾವು, ಭೂಮಿ ಅಕೌಂಟಿಗೆ ಏನು ಮಾಡ್ಬೇಕ್ರಿ 7,500 ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾನೆ ರೀ ಆಕಾಶ್ ಅಕೌಂಟಿಂದ. ಸೊ ನೋಡಿರಿ ಇದನ್ನೇನು ಬರಿಬೇಕ್ರಿ, ಬ್ಯಾಲೆನ್ಸಿಂಗ್ ಫಿಗರ್. ನೋಡಿರಿ ಬ್ಯಾಲೆನ್ಸಿಂಗ್ ಫಿಗರ್ ಇದನ್ನೇನು ಬರಿಬೇಕ್ರಿ. ನೆಕ್ಸ್ಟ್ ನೋಡಿರಿ ಡೆಪಿಸಿಟ್ ಬ್ರಾಟ್ ಇನ್ ಅಂತ ಎಂಟ್ರಿ ಮಾಡ್ಬೇಕ್ರಿ. 7,500. ಇನ್ನು ನೆಕ್ಸ್ಟ್ ನೋಡಿರಿ ಈ ಕಡೆ ಇಲ್ಲೇನಾಗಬೇಕ್ರಿ, ನಮ್ದು ಏನು ಎಂಟ್ರಿ ಮಾಡ್ಬೇಕಂದ್ರೆ, ಸೊ ನೋಡಿರಿ ಇಲ್ಲಿ
ಆಕಾಶ್ ಅಕೌಂಟಿಂದ ಭೂಮಿ ಅಕೌಂಟಿಗೆ ಎಷ್ಟು ಹೋಗೈತ್ರಿ, ಸಾರಿ ಭಾನು ಅಕೌಂಟಿಗೆ ಎಷ್ಟು ಹೋಗೈತ್ರಿ 4000. ಸೊ ಇಲ್ಲಿ ಏನು ಮಾಡ್ಬೇಕು ರೀ, ಟು ಭೂಮೀಸ್ ಕ್ಯಾಪಿಟಲ್ ಅಕೌಂಟ್. ಸೊ ಭೂಮೀಸ್ ಕ್ಯಾಪಿಟಲ್ ಅಕೌಂಟ್. ಸೊ ಎಷ್ಟು ರೀ 4000 ಆಕಾಶ್ ಅಕೌಂಟಿಗೆ ಹೋಗ್ಬೇಕು ರೀ. ಇನ್ನು ನೆಕ್ಸ್ಟ್ ನೋಡಿರಿ, ಭೂಮಿ ಅಕೌಂಟಿಂದ ಆಯ್ತು ರೀ. ಇನ್ನು ನೋಡಿರಿ ಟು ಕ್ಯಾಶ್ ಇದೇನು ರೀ ಬ್ಯಾಲೆನ್ಸ್ ಫಿಗರ್ ಔಟ್. ಸೊ ನೋಡಿರಿ ಬ್ಯಾಲೆನ್ಸ್ ಫಿಗರ್ ಔಟ್ ಇಲ್ಲಿ ಏನು ಬರಿಬೇಕು ರೀ ಬ್ರ್ಯಾಕೆಟ್ನಾಗ, ಎಕ್ಸ್ನೆಸ್ ವಿತ್ಡ್ರಾನ್. ಸೊ ನೋಡಿರಿ ಎಕ್ಸ್ನೆಸ್ ವಿತ್ಡ್ರಾನ್ ಇದು ನೋಡಿರಿ ಇದೆಷ್ಟು ಐತ್ರಿ 14,000. ಯಾರಲ್ಲಿ ಐತ್ರಿ ಭಾನು. ಸೊ 14,000. ಇನ್ನು ನೋಡಿರಿ ನೆಕ್ಸ್ಟ್ ಏನು ಮಾಡ್ಬೇಕು ರೀ, ಈ ಕಡೆ ಎರಡೂ ಕ್ಯಾಪಿಟಲ್ ಅಕೌಂಟಲ್ಲಿ ಸೇವ್ ಮಾಡ್ಬೇಕು. ಇದು ನೋಡಿರಿ ಫಸ್ಟ್ ಐತ್ರಿ 80,000 ಐತಿ. ಸೊ 80,000 ಪ್ಲಸ್ ಇದು 1,000 ಐತಿ. ಸೊ 80,000 ಪ್ಲಸ್ 1,000 ಪ್ಲಸ್ 4,000 ಐತ್ರಿ, ಇಲ್ಲಿ 4,000 ಐತ್ರಿ ಪ್ಲಸ್. ಸೊ ಎಷ್ಟು ಬತ್ರಿ 89,000. ಸೊ ಇಲ್ಲೇನು ಮಾಡ್ಬೇಕು ರೀ 89,000 ಅಂತ ಎಂಟ್ರಿ ಮಾಡ್ಕೋಬೇಕು ರೀ. ನೆಕ್ಸ್ಟ್ ನೋಡಿರಿ 89,000 ಅಂತ ಇಲ್ಲಿ ಎಂಟ್ರಿ ಮಾಡ್ಕೊಂಡ್ರೆ ಇದು ಎಷ್ಟಾಗ್ತೈತೆ ನೋಡಿರಿ 40,000 ಐತಿ. ಸೊ 40,000 ಪ್ಲಸ್ 500 ಪ್ಲಸ್ 2,000 ಐತ್ರಿ. ಸೊ 2,000 ಪ್ಲಸ್ 7,500. ಸೊ ಎಷ್ಟು ಬತ್ರಿ ಟೋಟಲ 50,000. ಸೊ ಇಲ್ಲಿ 50,000 ಎಂಟ್ರಿ ಆಗ್ಬೇಕು ರೀ. ನೆಕ್ಸ್ಟ್ ನೋಡಿರಿ ಇಲ್ಲೇನೂ ಇಲ್ಲ 29,000. ಸೊ 29,000 ಎಂಟ್ರಿ ಆಗಬೇಕು. ಸೊ ನೋಡಿರಿ ಇಲ್ಲಿ ಇನ್ನೇನು ಮಾಡ್ಬೇಕು ರೀ, ಟು ಬ್ಯಾಲೆನ್ಸ್ ಸಿ ಡಿ. ಸೊ ನೋಡಿರಿ ಟು ಬ್ಯಾಲೆನ್ಸ್ ಸಿ ಡಿ ಎಷ್ಟು ಹಚ್ಬೇಕು ರೀ, ಇಲ್ಲಿ 89,000 ಐತಿ. ಸೊ ಇಲ್ಲಿ ಏನು ಮಾಡ್ಬೇಕು ರೀ 89,000 ಒಳಗೆ 14,000 ಮೈನಸ್ ಮಾಡಬೇಕು, -14,000. ಸೊ ಮೈನಸ್ ಮಾಡ್ರೆ ಎಷ್ಟು ಬತ್ರಿ 75,000. ಸೊ 75,000. ನೆಕ್ಸ್ಟ್ ನೋಡಿರಿ ಇಲ್ಲೇನೂ ಇಲ್ಲ. ಸೊ ಇಲ್ಲಿ 50,000 ಇಡ್ಬೇಕು ರೀ. ಇಲ್ಲಿ ನೋಡಿರಿ 4,000 29,000 ಒಳಗೆ 4,000 ಮೈನಸ್ ಮಾಡಿದರೆ 25,000. ಸೊ ಟೋಟಲ್ ಏನಾಗ್ತೈತೆ ರೀ 89,000 50,000 ಇಲ್ಲಿ 29,000. ಸೊ ಇಷ್ಟೇನೈತೆ ರೀ, ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ರೆಡಿ ಐತ್ರಿ. ಸೊ ಈ ಥರ ಏನು ಮಾಡಿದ್ರಿ, ಸ್ಯಾಕ್ರಿಫೈಸ್ ರೇಷಿಯೋನ ಕೊಟ್ಟಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಯಾವ ಥರ ರೆಡಿ ಮಾಡಿದ್ರು ಅಂತ ನೋಡಿದ್ವಿ. ಇನ್ನು ನೆಕ್ಸ್ಟ್ ನೋಡಿರಿ ಬ್ಯಾಲೆನ್ಸ್ ಶೀಟ್ ಆಫ್ ದ ನ್ಯೂ ಫರ್ಮ್. ಸೊ ನೋಡಿರಿ ನಾವು ನ್ಯೂ ಬ್ಯಾಲೆನ್ಸ್ ಶೀಟನ್ನು ಏನು ಮಾಡ್ಬೇಕು ರೀ ರೆಡಿ ಮಾಡಬೇಕಾಗೈತಿ. ಸೊ ನೋಡಿರಿ ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ 1/4/2025. ಸೊ ನೋಡಿರಿ ಈ ಕಡೆ ಕ್ರೆಡಿಟ್ ಸೈಡ್, ಈ ಕಡೆ ಡೆಬಿಟ್ ಸೈಡ್, ಪರ್ಟಿಕ್ಯುಲರ್ಸ್, ಅಮೌಂಟ್, ಪರ್ಟಿಕ್ಯುಲರ್ಸ್, ಅಮೌಂಟ್. ಸೊ ನೋಡಿರಿ ಫಸ್ಟ್ ಏನು ಮಾಡು, ಕ್ರೆಡಿಟ್ ಸೈಡ್ ಎಲ್ಲ ಏನು ಮಾಡು ಬರ್ಕೊಂಬಿಡ್ರಿ. ಸೊ ನೋಡಿರಿ ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟು ಐತ್ರಿ 37,000 ಐತ್ರಿ. ಸೊ ನೋಡಿರಿ ಫಸ್ಟ್ ಏನು ಮಾಡು ಇದನ್ನ ಎಂಟ್ರಿ ಮಾಡೋಣ, ಕ್ಯಾಶ್ ಇನ್ ಹ್ಯಾಂಡ್. ನೋಡಿರಿ ಕ್ಯಾಶ್ ಇನ್ ಹ್ಯಾಂಡ್ ಇಲ್ಲಿ ಏನು ಮಾಡಿದ್ರು 37,000. ಯಾಕೆ ಇಲ್ಲಿ ಬ್ರಾಕೆಟ್ ಒಳಗೆ ಬರ್ಕೊಂಡ್ವಿ ಅಂದ್ರೆ ಈಗ ನಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಎಲ್ಲಿ ಕ್ಯಾಶ್ ಐತಿ ನೋಡ್ಬೇಕು ರೀ, ಅಂದ್ರೆ ಇದ್ರ ಸೈಡ್ ಕ್ರೆಡಿಟ್ ಸೈಡ್ ಕ್ಯಾಶ್ ಅಂತ ಎಲ್ಲೆಲ್ಲಿ ಬಂದೈತಿ ಅಂತ ನೋಡಬೇಕು. ಆಮೇಲೆ ವಾಪಸ್ ನೋಡಿರಿ ಈಗ ಕ್ಯಾಶ್ ಇಲ್ಲೇನೈತ್ರಿ ಬೈ ಕ್ಯಾಶ್ ಎಷ್ಟೈತ್ರಿ 29,000. ಸೊ ಪ್ಲಸ್ 29,000. ಮತ್ತು ನೋಡಿರಿ ಇನ್ನೊಂದು ಕ್ಯಾಶ್ ಐತ್ರಿ. ಸೊ 7,500 ಪ್ಲಸ್ 7,500. ಇನ್ನೇನು ಮಾಡಿರಿ ಡೆಬಿಟ್ ಸೈಡ್ ನೋಡಿ. ಸೊ ಡೆಬಿಟ್ ಸೈಡ್ ಏನೈತ್ರಿ ಇಲ್ಲಿ 2 ಕ್ಯಾಶ್ ಐತಿ. ಸೊ ಈ ಡೆಬಿಟ್ ಸೈಡ್ ಇರೋದ್ರಿಂದ ಇನ್ನೇನು ಮಾಡ್ಬೇಕು ರೀ ಮೈನಸ್ ಮಾಡಬೇಕು. ಸೊ
14,000. ಸೊ ನೋಡಿರಿ ಇವಾಗ ಏನು ಮಾಡೋಣ ಟೋಟಲ್ ಮಾಡ್ಕೊ ನೋಡಿರಿ 37,000 ಪ್ಲಸ್ 29,000 ಪ್ಲಸ್ 7,500 ಟೋಟಲ್ ಎಷ್ಟು ಬಂತು ರೀ 73,500 ಮೈನಸ್ 14,000. ಸೊ ಎಷ್ಟು ಬಂತು ರೀ 59,500 ಬಂತು 59,500. ನೆಕ್ಸ್ಟ್ ನೋಡಿರಿ ಕ್ಯಾಶ್ ಆಗನ ಏನೈತ್ರಿ ಸ್ಟಾಕ್. ಸೊ ಸ್ಟಾಕ್ದು ಎಷ್ಟೈತ್ರಿ 25,000 ಒಂದ್ರಿ. ಅಗೇನ್ ಇದು ಎಷ್ಟಾಗೈತೆ ರೀ 10% ಏನಾಗೈತೆ ರೀ ಇನ್ಕ್ರೀಸ್ ಆಗೈತೆ ರೀ. ಸೊ 2,500. ಸೊ ಏನು ಮಾಡೋಣ ರೀ ಎಂಟ್ರಿ ಮಾಡೋಣ ರೀ ಸ್ಟಾಕ್ 25,000 ಪ್ಲಸ್ 2,500. ಸೊ ನೋಡಿರಿ ಎಷ್ಟಾಗ್ತೈತಿ ಇದು 27,500 ಆಗ್ತೈತೆ ರೀ 27,500. ನೆಕ್ಸ್ಟ್ ನೋಡಿರಿ ಬಿಲ್ಡಿಂಗ್ಸ್. ಸೊ ಬಿಲ್ಡಿಂಗ್ಸ್ 40,000 ಐತ್ರಿ. ಸೊ ಬಿಲ್ಡಿಂಗ್ಸ್ 40,000 40,000. ನೆಕ್ಸ್ಟ್ ನೋಡಿರಿ ಬಿಲ್ಡಿಂಗ್ಸ್ ಆಗನ ಏನೈತ್ರಿ ಡೆಬ್ಟರ್ಸ್. ಸೊ ಡೆಬ್ಟರ್ಸ್ ಏನೈತ್ರಿ 17,000 ಐತ್ರಿ. ಅಗೇನ್ ಅಲ್ಲಿ ಲೆಸ್ ಪಿ ಡಿ ಡಿ ಅಂತ ಕೊಟ್ಟಾರ್ರಿ 1,500. ಅಗೇನ್ ಇಲ್ಲಿ ಲೆಸ್ ಪಿ ಡಿ ಡಿ ಎಷ್ಟಿತ್ರಿ 2,500. ಸೊ ನೋಡಿರಿ ನಾವೇನು ಮಾಡಿದ್ವಿ ಇಲ್ಲಿ ಪಿ ಡಿ ಡಿ ಇನ್ಕ್ರೀಸ್ ಆಗಿದ್ವಿ. ಸೊ ಇನ್ಕ್ರೀಸ್ ಆದಾಗ ನಾವೇನು ಮಾಡಿದ್ವಿ 2,500 ಒಳಗೆ 1,500 ಮೈನಸ್ ಮಾಡೋಣ ಎಷ್ಟು ಬಂದಿತ್ತು ರೀ 1,000 ಬಂದಿತ್ತು. ಸೊ ಇದು ನೋಡಿರಿ ಡೆಬ್ಟರ್ಸ್ ಎಷ್ಟು ರೀ 17,000. ಸೊ ನೋಡಿರಿ ಲೆಸ್ ಪಿ ಡಿ ಡಿ. ಸೊ ನೋಡಿರಿ ಎಷ್ಟೆಷ್ಟು ಮಾಡ್ಬೇಕು ರೀ 1,500 ಪ್ಲಸ್ 1,000. ಸೊ ಎಷ್ಟು ಬತ್ತು ರೀ 2,500. ಸೊ ನೋಡಿರಿ 17,000 ಒಳಗೆ 2,500 ಮೈನಸ್ 17,000 ಮೈನಸ್ 2,500. ಸೊ ಎಷ್ಟು ಬತ್ತು ರೀ 14,500. ಸೊ ಡೆಬ್ಟರ್ಸ್ ಆಯ್ತು ರೀ. ಡೆಬ್ಟರ್ಸ್ ಆಗೋಣ ಯಾರು ಅದ ರೀ ಫರ್ನಿಚರ್. ಸೊ ಫರ್ನಿಚರ್ ಎಷ್ಟೈತೆ ರೀ 14,500. ಸೊ ಫರ್ನಿಚರ್ ಸೊ ಎಷ್ಟೈತೆ ರೀ ಫರ್ನಿಚರ 14,500. ನೆಕ್ಸ್ಟ್ ನೋಡಿರಿ ಇನ್ನೇನೈತೆ ರೀ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ 18,000. ಸೊ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಎಷ್ಟೈತೆ ರೀ 18,000. ಇನ್ನು ನೆಕ್ಸ್ಟ್ ನೋಡಿರಿ ಇನ್ನು ಡೆಬಿಟ್ ಸೈಡ್. ಸೊ ಡೆಬಿಟ್ ಸೈಡ್ ಏನೇನೈತೆ ನೋಡಿರಿ ಕ್ರೆಡಿಟರ್ಸ್ 20,000 ಬಿಲ್ಸ್ ಪೇಯಬಲ್ 4,000. ಕ್ರೆಡಿಟರ್ಸ್ 20,000 ಬಿಲ್ಸ್ ಪೇಯಬಲ್ ಎಷ್ಟೈತೆ ರೀ 4,000. ಇನ್ನು ನೋಡಿರಿ ನೆಕ್ಸ್ಟ್ ಇಲ್ಲಿ ಕ್ಯಾಪಿಟಲ್ಸ್ ಅಂತೂ ಜನರಲ್ ರಿಸರ್ವ್ ಅಂತೂ ಕ್ಯಾಪಿಟಲ್ ಅಕೌಂಟಲ್ಲಿ ಬಂದಿರ್ತೈತೆ ರೀ. ಸೊ ಇನ್ನೇನು ಮಾಡಬೇಕಾಗಿತ್ತು ರೀ ನಾವು ಕ್ಯಾಪಿಟಲ್ಸ್ಗಳನ್ನು ಎಂಟ್ರಿ ಮಾಡಬೇಕಾಗೈತಿ. ಸೊ ಕ್ಯಾಪಿಟಲ್ಸ್ಗಳನ್ನು ಎಂಟ್ರಿ ಮಾಡಿದ್ರೆ ನೋಡಿರಿ ಕ್ಯಾಪಿಟಲ್ಸನ್ನು ಎಂಟ್ರಿ ಮಾಡೋನು. ಸೊ ನೋಡಿರಿ ನಾವು ಏನು ಮಾಡಿದ್ವಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಒಳಗೆ 75,000 ಬಾನು ಭೂಮಿ 50,000 ಅಗೇನ್ ಆಕಾಶ್ 25,000. ಸೊ ಕ್ಯಾಪಿಟಲ್ಸ್ ಸೊ ಫಸ್ಟ್ ಯಾರ್ದ್ರಿ ಬಾನು. ಸೊ ಬಾನುಂದು ಎಷ್ಟೈತೆ ನೋಡಿರಿ 75,000. ಭೂಮಿ ಸೊ ಭೂಮಿದು ಎಷ್ಟೈತೆ ನೋಡಿರಿ 50,000. ಲಾಸ್ಟ್ ರೀ ಆಕಾಶ್
ಸೊ ಆಕಾಶ್ ಎಷ್ಟೈತ್ರಿ 25,000. ಸೊ ನೋಡಿರಿ ನೀವು ಇವಾಗ ಕೇಳ್ಬೋದು ಏನು ರೀ ಇಲ್ಲಿ ಏನು ರೀ NPSR ಕೊಟ್ಟಾರ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಾರ, ಇದನ್ನ ಯಾವ ಥರ ಮಾಡೇವ್ರಿ, ಅಡ್ಜಸ್ಟ್ ಎಲ್ಲಿ ಮಾಡೇವ್ರಿ ಅಂತ ಕೇಳಿದ್ರೆ, ಸೊ ನೋಡಿರಿ ಇಲ್ಲಿ ಏನು ಮಾಡಿ ನೋಟ್ ಮಾಡಿಬಿಡ್ತೀನಿ ನೋಡಿರಿ. ಸೊ ನೋಡಿರಿ NPSR ಎಷ್ಟೈತ್ರಿ, NPSR ಸೊ 3:2:1 ಐತ್ರಿ. ಸೊ ಇದೇನಾಗ್ತೈತ್ರಿ 3/6 2/6 1/6. ಸೊ ನೋಡಿರಿ ಇಷ್ಟ ಆಗ್ತೈತ್ರಿ. ಆಗಾನ ಇಲ್ಲಿ ನೋಡಿರಿ ಅಗೇನ ಆಕಾಶ್ ಶೇರ್ ಎಷ್ಟೈತ್ರಿ 1/6 ಐತಿ. ಸೊ 1/6 ಇರೋದ್ರಿಂದ ನಾವೇನು ಮಾಡತ್ತೀವಿ, ಆಕಾಶ್ ಕ್ಯಾಪಿಟಲ್ ಅಡ್ಜಸ್ಟ್ ಆಫ್ಟರ್ ಗುಡ್ವಿಲ್. ಸೊ ನೋಡಿರಿ ಆಫ್ಟರ್ ಗುಡ್ವಿಲ್ ಅಂದರೆ ಇಲ್ಲಿ ಏನಾಗ್ತೈತ್ರಿ, ಅವ್ನ ಟೋಟಲ್ ಕ್ಯಾಪಿಟಲ್ ಎಷ್ಟೈತ್ರಿ 29,000. ಸೊ ನೋಡಿರಿ ಅವ್ನು ಗುಡ್ವಿಲ್, ಸೊ ಗುಡ್ವಿಲ್ ಎಷ್ಟು ಬಂತ್ರಿ, ಗುಡ್ವಿಲ್ ಎಷ್ಟು ಬಂತ್ರಿ 4,000. ಸೊ ಮೈನಸ್ 4,000. ಸೊ ಎಷ್ಟು ಬಂತ್ರಿ 25,000. ಇದೇನಾಯ್ತು ರೀ. ಸೊ ನೋಡಿರಿ ಈಗ ಟೋಟಲ್ ಕ್ಯಾಪಿಟಲ್ ಆಫ್ ದ ಫರ್ಮ್. ಸೊ ನೋಡಿರಿ ಆಕಾಶ್ ಶೇರ್ ಎಷ್ಟೈತ್ರಿ 1/6 ಐತಿ. ಸೊ ಇದನ್ನೇನು ಮಾಡ್ಬೇಕ್ರಿ 6/1 ಅಂತ ಮಾಡಿ 25,000. ಸೊ 6/1 ಇಂಟು 25,000. ಸೊ ಈಗ ನೋಡಿರಿ ಈಗ 25,000 ಇಂಟು 6. ಸೊ ಎಷ್ಟು ಬತ್ರಿ 1,50,000. 1,50,000. ಸೊ ನಮಗೀಗ ಆಲ್ರೆಡಿ ಏನಾಗೈತ್ರಿ, ಆಕಾಶದಂತೂ ಕ್ಯಾಪಿಟಲ್ ಸಿಕ್ಬಿಟ್ಟೈತ್ರಿ 25,000. ಇನ್ನು ನಮ್ಗೆ ಯಾರ್ಯಾರು ಬೇಕಾಗೈತ್ರಿ, ಬಾನು ಆಮೇಲೆ ಭೂಮಿದು ಬೇಕಾಗೈತಿ. ಸೊ ನೋಡಿರಿ ಬಾನೂಸ್ ಕ್ಯಾಪಿಟಲ್. ಸೊ ಬಾನೂಸ್ ಕ್ಯಾಪಿಟಲ್ ಏನು ಬರ್ತೈತೆ ನೋಡಿರಿ 3/6 ಇಂಟು 25,000. ಸಾರಿ 1,50,000. 1,50,000 ನೋಡಿರಿ 1,50,000 ಡಿವೈಡೆಡ್ ಬೈ 6 ಇಂಟು 3. ಸೊ ಎಷ್ಟು ಬರ್ತೈತ್ರಿ 75,000. 75,000. ಇನ್ಯಾರ್ದು ಬೇಕು ರೀ ನಮಗೆ ಭೂಮಿ. ಸೊ ಭೂಮೀಸ್ ಕ್ಯಾಪಿಟಲ್ ಅಕೌಂಟ್. ಸೊ ಭೂಮೀಸ್ ಕ್ಯಾಪಿಟಲ್ 2/6 ಇಂಟು 1,50,000. ಸೊ ನೋಡಿರಿ 1,50,000 ಡಿವೈಡೆಡ್ ಬೈ 6 ಇಂಟು 2. ಸೊ ಎಷ್ಟು ಬರ್ತೈತೆ ರೀ 50,000. ಸೊ 50,000. ಸೊ ನೋಡಿರಿ ಬಾನುದ 75,000, ಭೂಮಿದ 50,000, ಆಕಾಶದ 25,000. ಸೊ ಏನೈತ್ರಿ NPSRದು ಸೇಮ್ ಅದೇ ಕ್ಯಾಪಿಟಲ್ ಬಂತ್ರಿ. ಆಮೇಲೆ ನಾವು ಆವಾಗಲೇ ಮಾಡಿದ್ವಲ್ಲ ಅದು ಏನಾಯ್ತು ಅದೇ ಕರೆಕ್ಟ್ ಏನಾಯಿತು ಕ್ಯಾಪಿಟಲ್ ಬಂತು. ಸೊ ಈ ಥರ ಏನು ಮಾಡಬೇಕ್ರಿ, NPSR ಸ್ಯಾಕ್ರಿಫೈಸಿಂಗ್ ರೇಷಿಯೋನ ಕೊಟ್ಟಾಗ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಈ ಥರ ರೆಡಿ ಮಾಡಬೇಕ್ರಿ. ಸೊ ಈಗ ನೋಡಿರಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ನಿಮ್ಮ ಎಜುಕೇಷನ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಮಾಡತ್ತಿತ್ತು ರೀ. ಸೊ ನೀವು ಏನಾದರೂ ರೆಸ್ಪಾನ್ಸ್ ಮಾಡಿದರೆ ನಮಗೂ ಏನಾಗ್ತೈತೆ ರೀ, ಇನ್ಸ್ಪಿರೇಷನ್ ಆಗಿ ಬೇರೆ ವೀಡಿಯೋಸ್ ಮಾಡೋಕ್ಕೆ ಒಂಥರ ಖುಷಿ ಆಗ್ತೈತೆ.